ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಏನಾಗೋಯ್ತು ಅಂದರೆ ಹೈವೇ ನಾನು ವೀಡಿಯೋ ಶೂಟ್ ಮಾಡಿದ್ದೆ. ದರಿದ್ರ ನನ್ನ ಮಗಂದು ಈ ಮೈಕು ಆನ್ ಮಾಡಿರ್ತಿದ್ದ. ತಿರ್ಗಾ ರೀಶೂಟ್ ಮಾಡಿದೆ, ಫಸ್ಟಿಂದ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ದಿನ ಆಗೋಯ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು. ಯಾಕಂದರೆ ನನಗೆ ಒಂದು ಮಾಡುವ ಅಂತ ಏನೋ ಒಂದು ಮೈಯಲ್ಲೆಲ್ಲ ಜಡ ಸೋಂಬೇರಿತನ ಸಿಕ್ಕಾಬಟ್ಟೆ ಆಗೋಗಿತ್ತು. ಬಟ್ ಈಗೊಂದು ಮೋಟಿವೇಟ್ ಬಂದೈತೆ, ಕರೆಕ್ಟಾಗಿ ಡೈಲಿ ವೀಡಿಯೋ ಮಾಡೋಣ. ಯಾಕೆಂದರೆ ನನ್ನನ್ನು ನಂಬಿಬಿಟ್ಟು ಒಂದು 1,200 ಜನ ಸಬ್ಸ್ಕ್ರೈಬರ್ಸ್ ಆಗೋರೆ. ನನ್ನಲ್ಲಿ ಏನೋ ಮಾಡ್ತಾನೆ ಅಂದ್ಬಿಟ್ಟು ನನ್ನ ನಂಬಿಟ್ಟು ಸಬ್ಸ್ಕ್ರೈಬ್ ಆಗೋರೆ. ಸೊ ಅವ್ರಿಗೊಂದು ಒಳ್ಳೆ ಕಂಟೆಂಟ್ ಕೊಡಬೇಕು. ಆ್ಯಂಡ್ ಯಾರ್ಯಾರು ನೀವು ನೋಡ್ತಾ ಇದ್ದೀರೋ, ಹೊಸಬ್ರೇನಾದ್ರು ನೋಡ್ತಾ ಇದ್ದೀರೋ, ನಿಮಗೊಂದು ಒಳ್ಳೆ ಯೂಸ್ ಆಗಬೇಕು, ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಆಸೆಯಿಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಸೊ ನಿಲ್ಲಿಸ್ಬಿಡೋಣ ಅಂತ ಎಲ್ಲ ಅಂದ್ಕೊಂಡೆ. ಬಟ್ ಇವಾಗ ಒಂದು ಒಳ್ಳೆ ಮೋಟಿವೇಟ್ ಆಗಿದ್ದೀನಿ. ಎಲ್ಲ ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೋ ಇಲ್ವೋ ಬಿಡಿ, ಅದೆಲ್ಲ ಬೇಕಾಗಿಲ್ಲ. ಜಸ್ಟ್ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೇಕು ನನ್ನ ಕೈಲಾದಂಥ ಪ್ರಯತ್ನದಲ್ಲಿ. ನನ್ನ ಚಾನಲಲ್ಲಿ ಹೆಂಗೆ ಗೊತ್ತಾಗೋರು, ಬೇರೆಯವರೆಲ್ಲ ಹೇಳ್ಕೊಂಡು ಇಷ್ಟುದ್ದ ಹೇಳ್ತಾರೆ, ಅವೆಲ್ಲ ಇಲ್ಲ. ನಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಏನು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಹೇಳ್ಬಿಟ್ಟು ಮುಗಿಸ್ಬಿಡ್ಬೇಕು ವೀಡಿಯೋನ, ಅಷ್ಟೇ ನನ್ನ ಕಾನ್ಸೆಪ್ಟು. ಸೊ ಇನ್ಮೇಲಿಂದ ಡೈಲಿ ವೀಡಿಯೋ ಶುರು ಆಗ್ತೀನಿ. ನಾಳೆಯಿಂದ ಡೈಲಿ ಒಂದೊಂದು ವೀಡಿಯೋ ಬರುತ್ತೆ. ನೀವೇನಾದ್ರು ಹೊಸಬ್ರೇನಾದ್ರು ನನ್ನ ಚಾನಲ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೀಬೋದು, ಏನು ತೊಂದರೆ ಇಲ್ಲ, ನಾನು ಅದಕ್ಕೆ ಕಮೆಂಟ್ ಮಾಡ್ತೀನಿ. ಆ್ಯಂಡ್ ನಾಳೆ ಯಾವ ವೀಡಿಯೋ ಹಾಕಬೇಕು ಅಂದರೆ ಒಂದು ಸಜೆಷನ್ ಕೊಡಿ. ಇಂಥ ವೀಡಿಯೋ ಮಾಡಿ ನಮ್ಗೆ ಗೊತ್ತಿಲ್ಲ ಅಂತ ಏನೋ ಒಂದು ಸಜೆಷನ್ ಕೊಡಿ. ನನಗೆ ಗೊತ್ತಿರೋದನ್ನ ನಾನು ಮಾಡ್ತೀನಿ, ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ಮಾಡ್ತೀನಿ ನಿಮಗಾಗಿ. ಸೊ ನನ್ನ ಚಾನಲ್ ಇರೋದೇ ಅದು ನಿಮಗೋಸ್ಕರ ಅಲ್ವಾ. ಸೊ ಜಾಸ್ತಿ ಕೊರಿಯೋದು ಬೇಡ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡು ಮುಗಿಸ್ಬಿಡೋಣ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ iOS 18 ಅವರು ಒಂದು 6 days ಬ್ಯಾಕ್, 1 week ಬ್ಯಾಕು ಲಾಂಚ್ ಮಾಡಿದ್ರು WWDCನಲ್ಲಿ iOS 18ನ. ಓಕೆನಾ? ಅದರಲ್ಲಿ ನಾನು ಒಂದು 14 ಮೇಜರು ಆಸಮ್ ಆಗಿರೋ ಫೀಚರ್ನ ತಗೊಬಂದಿದ್ದೀನಿ. ಯಾವ್ದು ಅಂತ ನಿಮ್ಗೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೆ ನಗು ಕೂಡ ಬರ್ಬೋದು. ಈ ಅಪ್ಡೇಟ್ ಎಲ್ಲ ಗುರು ಆಂಡ್ರಾಯ್ಡ್ ಅವರು ಜಮಾನ್ದಲ್ಲಿ ಅಂದರೆ 10-15 ವರ್ಷದ ಹಿಂದೆನೇ ಬಿಟ್ಬಿಟ್ಟವ್ರೆ ಅಂತ ನಿಮ್ಗೆ ನಗು ಕೂಡ ಬರ್ಬೋದು. ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಆ್ಯಪಲ್ನವರು ಈಗ ಒಂದು ವೇನಲ್ಲಿ ಹೋಯ್ತವ್ರೆ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ಕೆಲವೊಂದು ಫೀಚರು ಆ್ಯಂಡ್ರಾಯ್ಡ್ಗಿಂತ ಮುಂದೆ ಹೋಗೋರೆ ಅಂತಲೇ ಹೇಳ್ಬೋದು. ಗುರು ಏನೇ ಆಗಲಿ, ಐಫೋನ್ ಯೂಸ್ ಮಾಡೋಕ್ಕೆ ಬೋರ್ ಆಗುತ್ತೆ. ಆದರೂ ಬೋರಲ್ಲೂ ಖುಷಿಯಿಂದ ಯೂಸ್ ಮಾಡ್ತೀವಲ್ವಾ, ಸರಿ ತಾನೆ? ನಂದು ಅದೇನೇ ಅಭಿಪ್ರಾಯ. ಬೋರ್ ಮಾಡಿಕೊಂಡೆ ಖುಷಿಯಾಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ಮೊದಲನೇದಾಗಿ ನೀವೇನಾದ್ರು ಹೊಸಬ್ರೇನಾದ್ರು ನನ್ನ ಚಾನಲ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ನಾನೊಂಥರ ವ್ಲಾಗ್ ಚಾನಲ್, ನಮ್ಮದು ವ್ಲಾಗ್ ಟೆಕ್ ಇನ್ ಕನ್ನಡ ಚೆನ್ನಾಗಿರುತ್ತಲ್ವಾ, ವ್ಲಾಗ್ ಥರ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಥರ ನನ್ನ ಕಾನ್ಸೆಪ್ಟ್ ಇರೋದು. ಸೊ ಅದನ್ನು ಮುಂದುವರ್ಸೋಣ. ಮೊದಲನೇದಾಗಿ ಏನು ಅಂತ ನೋಡಿದ್ರೆ, ಹೋಮ್ ಸ್ಕ್ರೀನ್ ಕಸ್ಟಮೈಸೇಷನ್ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಇದೆಲ್ಲ ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿ ಬಿಟ್ಟಿದ್ದಾರೆ. ಇವ್ರು ಈಗ ತಗೊಬಂದವ್ರೆ. ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಐಫೋನ್ ಯೂಸರ್ಗೆ ಒಂದು ಥರ ಖುಷಿ ಅಂತಲೇ ಹೇಳ್ಬೋದು. ಬೇಕಾದಂಗೆ ನಾವು ಕಸ್ಟಮೈಸ್ ಮಾಡ್ಕೋಬೋದು. ಬೇಕಾದಂಗೆ ನಾವು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹೋಮ್ ಸ್ಕ್ರೀನು. ಆ್ಯಂಡ್ ಲಾಕ್ ಸ್ಕ್ರೀನ್ ಕಸ್ಟಮೈಸೇಷನ್ ಕೂಡ ನಾವು ಮಾಡ್ಕೋಬೋದು. ಎರಡನೇದು ಬಂದ್ಬಿಟ್ಟು ಕಂಟ್ರೋಲ್ ಸೆಂಟರ್ ನೀವು ಗಮನಿಸ್ತಿರ್ಬೋದು. ಸರ್ಕಲ್ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸ್ತಲ್ವಾ. ಮತ್ತು ಅದನ್ನು ನಾವು ಯಾವ ಥರ ರೀಸೈಸ್ ಎಲ್ಲ ಮಾಡ್ಕೋಬೋದು. ಮತ್ತು ಕೆಳಗಡೆ ಸ್ವೈಪ್ ಅಪ್ಪು ಏನಾದರೂ ಮಾಡಿಕೊಂಡ್ರೆ ಅದರಲ್ಲಿ ನಮಗೆ ಮೀಡಿಯಾ ಎಲ್ಲ ಕುಣಿಸ್ಕೊಬೋದು. ಕೆಲವೊಂದು ಪರ್ಟಿಕ್ಯುಲರ್ ಕಂಟ್ರೋಲ್ ಸೆಂಟರ್ಗೆ ಕೆಲವೊಂದು ಪರ್ಟಿಕ್ಯುಲರ್ ಪೇಜ್ ಮುಖಾಂತರ ನಾವು ಯೂಸ್ ಮಾಡ್ಕೊಬೋದು. ಮುಂಚೆ ಎಲ್ಲ ನಾವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಕಂಟ್ರೋಲ್ ಸೆಂಟರ್ನ ಯೂಸ್ ಮಾಡಬೇಕಾಗಿತ್ತು. ಬಟ್ ಈಗ ಹಂಗೇನಿಲ್ಲ, ಆರಾಮಾಗಿ ಡೈರೆಕ್ಟಾಗಿ ಅಲ್ಲೇ ಎಡಿಟ್ ಅಂತ ಆಪ್ಷನ್ ಇದೆ. ಎಡಿಟ್ ಕೊಟ್ಟರೆ ರೈಟ್ ಸೈಡ್ ಮೇಲ್ಗಡೆ ಟಾಪಲ್ಲಿ ಪವರ್ ಆಫ್ ಬಟನ್ ಇದೆ. ಲೆಫ್ಟ್ ಸೈಡ್ ಎಡಿಟ್ ಕೊಟ್ಟರೆ ಅಲ್ಲಿ ನಾವು ಯಾವುದು ಬೇಕಾದ್ರೂ ನಾವು ಕಂಟ್ರೋಲ್ ಸೆಂಟರ್ ಕುಂಡಿಸ್ಕೋಬೋದು. ಮತ್ತು ಅದಕ್ಕೊಂದು ಪರ್ಟಿಕ್ಯುಲರ್ ಪೇಜ್ ಕೂಡ ನಾವು ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಮೂರನೇದು ಬಂದ್ಬಿಟ್ಟು ಅಪ್ಲಿಕೇಶನ್ ಲಾಕ್ ಅಂತಲೇ ಹೇಳ್ಬೋದು. ಇದೆಲ್ಲ ಆ್ಯಂಡ್ರಾಯ್ಡಲ್ಲೆಲ್ಲ ಬಂದಿದೆ, ಬಟ್ ಐಫೋನ್ ಅವ್ರು ಈಗ ತಗೊಂಬಂತಾಯಿದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಕೆಲವೊಂದು ಎಕ್ಸಾಂಪಲ್ ವಾಟ್ಸಪ್ ಅಂತ ಹೇಳ್ಬೋದು. ವಾಟ್ಸಪ್ನ ನಾವು ಐಡ್ ಕೂಡ ಮಾಡ್ಬೋದು, ಆರಾಮಾಗಿ ಐಡ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ಐಡ್ ಆಪ್ಷನ್ ಇದೆ, 2 ಆಪ್ಷನ್ ಕೊಟ್ಟಿರ್ತಾರೆ. ಒಂದು ಫೇಸ್ ಐ ಡಿ ಮುಖಾಂತರ ಓಪನ್ ಆಗೋದು, ಅದು ಆಲ್ರೆಡಿ ಬಂದಿದೆ. ಓಕೆ, ಇನ್ನೂ ಒಂದು ಆ್ಯಪ್ನೇ ಐಡ್ ಮಾಡಿಬಿಟ್ಟು ಒಂದು ಫೋಲ್ಡರಲ್ಲಿ ಸಿಗುತ್ತೆ. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡೋದು, ಅಲ್ಲಿಗಂಟ ಕಾಣಲ್ಲ. ಅದು ನಾವು ಕ್ಲಿಕ್ ಮಾಡಿದಾಗ ಫೇಸ್ ಐ ಡಿ ತಗೊಂಡು ಆಮೇಲೆ ಅದು ಕಾಣುತ್ತೆ. ಅದೊಂದು ಪರ್ಟಿಕ್ಯುಲರ್ ಇದರಲ್ಲೇ ಫೈಲಲ್ಲಿ ಹೋಗಿ ಫೋಲ್ಡರಲ್ಲಿ ಕೂತಿರುತ್ತೆ. ಅದನ್ನು ನಾವು ಫೇಸ್ ಐ ಡಿ ಮುಖಾಂತರ ನಾವು ಅನ್ಲಾಕ್ ಮಾಡ್ಕೊಬೋದು. 4ನೇದು ಬಂದ್ಬಿಟ್ಟು ಫೋಟೋಸು.
ಗೂಗಲ್ ಫೋಟೋಸ್ ನೋಡಿರ್ತೀರಾ, ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಇಮೇಜ್ನ ಸೆಟ್ ಮಾಡಿಕೊಂಡು ಆ ಇಮೇಜ್ ಎಲ್ಲ ಒಂದು ಕಲೆಕ್ಷನ್ಗಳು ಆರ್ಡರ್ ವೈಸ್ ಇರುತ್ತೆ. ಸೊ ಐಫೋನ್ ಅವರು ಈಗ ಫುಲ್ಲು ಚಿಂದಿ ಮಾಡಿಬಿಟ್ಟವ್ರೆ ಫೋಟೋಸ್ನ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ನಿಮ್ಮ ಗರ್ಲ್ ಫ್ರೆಂಡ್ದು ಫೋಟೋಗಳು ಸುಮಾರು ಇರ್ತವೆ ನಿಮ್ಮ ಫೋನಲ್ಲಿ ಆಬ್ವಿಯಸ್ಲಿ. ಅದನ್ನೆಲ್ಲ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ. ಬಟ್ ಇದ್ರ ಮುಖಾಂತರ ಅಂದರೆ ಈಗ ಬಂದಿರೋ ಅಪ್ಡೇಟ್ ಮುಖಾಂತರ ಒಂದು ಕಡೆ ಇರುತ್ತೆ, ಅಂದರೆ ಫೇಸ್ ರೆಕಗ್ನೇಷನ್ ಮಾಡಿಬಿಟ್ಟು ಒಂದು ಕಡೆ ಆರ್ಡರ್ ಆಗಿ ಸೆಟ್ ಮಾಡಿರುತ್ತೆ. ಸೊ ಅದನ್ನು ನಾವು ಆರಾಮಾಗಿ ಅಂದರೆ ನೋಡ್ಬೋದು. ಬೇಗ ಫುಲ್ ಮುಂಚೆ ಎಲ್ಲ ಹುಡುಕ್ಬೇಕಾಗಿತ್ತು, ಬಟ್ ಈಗ ಹಂಗೇನಿಲ್ಲ, ಆರಾಮಾಗಿ ನಾವು ಇದು ಮಾಡ್ಬೋದು. ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪಾಸ್ವರ್ಡ್ ಯಾವ ರೀತಿ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ಇವಾಗ ವೈಫೈ ಪಾಸ್ವರ್ಡ್ ಎಲ್ಲ ಸೇವ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಇಲ್ಲ ಜಿಮೇಲ್ದು ಪಾಸ್ವರ್ಡು, ಇವೆಲ್ಲನೂ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಪಾಸ್ವರ್ಡ್ ಹಾಕಿಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಅದು ನಮಗೆ ಮಾತ್ರ ಗೊತ್ತಾಗೋ ಥರ ಇರುತ್ತೆ. ಅಂದರೆ ಫೇಸ್ ಐ ಡಿ ಆಗಿರ್ಬೋದು, ಇಲ್ಲ ಪಾಸ್ವರ್ಡ್ ಕೊಟ್ಟು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ಪಾಸ್ವರ್ಡ್ನ ನಾವು ಹೈಡ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಲ್ಕುಲೇಟ್ರ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನಾವು ಪೆನ್ಸಿಲ್ ಇಲ್ಲ ಅಂದರೆ ಕೈಯಲ್ಲೇ ಬರೆದ್ಬಿಟ್ಟು, ಅಂದರೆ 2+2 ಏನು ಅಂತ ನೋಡ್ರೆ = ಅಂತ ಹಾಕಿದ್ರೆ ಅಲ್ಲಿ 4 ಅಂತ ಅದೇ ಆಟೋಮೆಟಿಕಾಗಿ ತೋರಿಸುತ್ತೆ. ಈ ಥರ ನಾವು ಸಮ್ಗಳನ್ನ ಸಾಲ್ವ್ ಕೂಡ ಮಾಡ್ಬೋದು. ಅದು ಒಂದು ಒಳ್ಳೆ ಚಿಂದಿ ಆಪ್ಷನ್, ಅಂದರೆ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಇನ್ನು ಮೆಸೇಜ್ ಯಾವ ರೀತಿ ಅಂದರೆ, ಶೆಡ್ಯೂಲ್ ಸೆಟ್ ಮಾಡ್ಕೊಬೋದು. ನೈಟ್ 12 ಗಂಟೆಗೆ ಬರ್ತಡೇ ಇರುತ್ತೆ, ಅದನ್ನು ಸೆಟ್ ಮಾಡಿಕೊಂಡು ಅವಾಗ ಕಳಿಸ್ಬೋದು. ಆ್ಯಂಡ್ ಇನ್ನು ಸಿಕ್ಕಾಬಟ್ಟೆ ಅಪ್ಡೇಟ್ಗಳಿದ್ದಾವೆ ಮೆಸೇಜಲ್ಲಿ. ಬೀಟಾ 1ನಲ್ಲಿ ಇಷ್ಟೇ ಮಾತ್ರ ತೋರಿಸ್ತಾ ಇರೋದು. ನೆಕ್ಸ್ಟ್ ಬೀಟಾದಲ್ಲಿ ಇನ್ನೂ ಅಪ್ಡೇಟ್ಗಳು ಬರುತ್ತೆ ಮೆಸೇಜ್ ಬಗ್ಗೆ. ಸೊ ಸದ್ಯಕ್ಕೆ ಇಷ್ಟು ಸಾಕು ಮೆಸೇಜ್ನ ಅಪ್ಗ್ರೇಡ್ ಬಗ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಐಫೋನ್ ಅವರು ಫೈನಲಿ ಗೇಮ್ ಮೋಡ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನಾವು ನೆಟ್ಫ್ಲಿಕ್ಸು, ಪ್ರೈಮು ಈ ಥರ ಏನಾದರೂ ನೋಡ್ತಾ ಇರ್ತೀವಿ, ಇಲ್ಲ ಗೇಮ್ ಆಡ್ತಾ ಇರ್ತೀವಿ, ಅಂಥ ಟೈಮಲ್ಲಿ ನೋಟಿಫಿಕೇಷನ್ ಬರೋದು, ಈ ಕಾಲ್ಗಳು ಬರೋದು, ಇಂಥವೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಆಗ ಗೇಮ್ ಮೋಡ್ ಆನ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಅದು ಹೈಡ್ ಆಗುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರ ಸ್ಮೂತಾಗಿ ನಾವು ಗೇಮ್ ನೋಡ್ಬೋದು. ಇಲ್ಲ ಏನಾದರೂ ಮೂವಿ ನೋಡ್ತಾ ಇದ್ರೆ ಆರಾಮಾಗಿ ಸ್ಮೂತಾಗಿ ನೋಡ್ಕೊಬೋದು. ಫೈನಲಿ T9 ಡೈಲರ್ ಬಂದಿದೆ. ನೀವು ಆಂಡ್ರಾಯ್ಡಲ್ಲಿ ನೋಡಿದ್ರೆ ಒಂದು 4 ಲೆಟರ್ ಹೊಡೆದಾಗ ಅದು ಸಜೆಷನ್ ಬರುತ್ತೆ, ಯಾವುದು ಇಂಥವ್ರಿಗೆ ನೀವು ಕಾಲ್ ಮಾಡ್ತಾ ಇದ್ರೆ ಅಂದರೆ ಇಂಥ ನಂಬರ್ ಲಿಂಕ್ ಆಗಿದೆ ಅಂತ. ಅದೇನೇ ಇವಾಗ ಐಫೋನ್ನವ್ರು ತಂದಿದ್ದಾರೆ. ಒಂದು 4 ನಂಬರ್ ಹೊಡಿದ್ರೆ ಇದು ಸಜೆಷನ್ ಬರುತ್ತೆ, ಇಂಥವ್ರಿಗೆ ನೀವು ಕಾಲ್ ಅಂದರೆ ನಂಬರ್ ಇದು ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ. ಮುಂಚೆ ಆದರೆ ನೀವು ನೋಡ್ಬೋದು, 10 ನಂಬರ್ ಹೊಡೆದ್ಮೇಲೆ ಅಲ್ಲಿ ಅದ್ರ ಹೆಸರು ಕಾಣೋದು, ಅಂದರೆ ಯಾರು ಫೋನ್ ಮಾಡ್ತಾ ಇದ್ದೀವಿ ಅಂತ ಹೆಸರು ಕಾಣೋದು. ಬಟ್ ಈಗ ಆರಾಮಾಗಿ ಒಂದು 4 ನಂಬರ್ ನೆನ್ಪಿಟ್ಕೊಂಡ್ರೆ ಟಕ್ ಅಂತ ಫಸ್ಟಾಗಿ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಕೂಡ ಇದೆ. ಅದು AI ಇಂಟೆಲಿಜೆನ್ಸ್, ಅಂದರೆ ಆ್ಯಪಲ್ ಇಂಟೆಲಿಜೆನ್ಸಲ್ಲಿ ಬರುತ್ತೆ. ಅದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಅದ್ರ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ಟ್ರ್ಯಾಕಿಂಗು. ಇದು ಜಾಸ್ತಿ ವಿಷನ್ ಪ್ರೋನಲ್ಲಿ ಯೂಸ್ ಆಗುತ್ತೆ. ಐ ಟ್ರ್ಯಾಕಿಂಗು ಡೈನಮಿಕ್ ಸ್ಲೇನಿಂದ ನಮ್ಮ ಐನ ಟ್ರ್ಯಾಕ್ ಮಾಡುತ್ತೆ. ಸೊ ಅದು ನಾವು ಯಾವ ಆ್ಯಪ್ನ ನೋಡ್ತಾ ಇದ್ದೀವೋ ಆ ಆ್ಯಪು ಓಪನ್ ಆಗೋ ಇದು ಆಪ್ಷನ್ ಕೂಡ ಇದೆ. ಆರಾಮಾಗಿ ಇದು ವಿಷನ್ ಪ್ರೋನಲ್ಲಿ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಇದೊಂದು ಅಪ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಇದ್ರು ಫ್ಲ್ಯಾಶ್ ಲೈಟ್ ಚಿಂದಿಯಾಗಿದೆ ಅಂತ ಹೇಳ್ಬೋದು. ಇವಾಗ 2 ನೀವು ನೋಡ್ತಾ ಇರ್ಬೋದು, 2 ಸ್ಕ್ರೋಲರ್ ಇದೆ. ರೈಟ್ ಬಂದ್ಬಿಟ್ಟು ಮಾಮೂಲಿ ಫ್ಲ್ಯಾಶ್ ಲೈಟು ಬ್ರೈಟ್ನೆಸ್ಸು ಜಾಸ್ತಿ ಕಮ್ಮಿ ಮಾಡೋದು. ಬಟ್ ಇನ್ನೊಂದು ಮೇಲ್ಗಡೆ ಇರೋವಂಥದ್ದು ಫ್ಲ್ಯಾಶ್ ಲೈಟ್ನ ವಿಡ್ತ್ ವೈಡ್ ಆ್ಯಂಗಲ್ನ ಜಾಸ್ತಿ ಕಮ್ಮಿ ಮಾಡೋದು ಕೊಟ್ಟಿದ್ದಾರೆ. ಇದು ಓಕೆ, ಪರವಾಗಿಲ್ಲ. ಇನ್ನು ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದರೆ, ಒಂದು ಅಂದರೆ 50%, 60, 70, 80, 90, 100 ಇಂಥ ಪರ್ಸೆಂಟ್ಗಳ ಆಪ್ಷನ್ ಇದೆ ಅಲ್ಲಿ ನಾವು ಸೆಟ್ ಮಾಡಿಕೊಂಡ್ರೆ ಇದು ಅಷ್ಟೇ. ಅಂದರೆ ಇವಾಗ 80% ಸೆಟ್ ಮಾಡಿಕೊಂಡ್ರೆ 80 ಅಷ್ಟೇ ಚಾರ್ಜ್ ಆಗಿಬಿಟ್ಟು ಡಿಸ್ಕನೆಕ್ಟ್ ಆಗುತ್ತೆ ಪವರು. ಸೊ ಇದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ 100% ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಹೋಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ 80% ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಬ್ಯಾಟ್ರಿ ಪ್ಯಾಕಪ್ ಬರುತ್ತೆ. ಆ್ಯಂಡ್ ಯಾವ ರೀತಿ ನಾವು ಬ್ಯಾಟ್ರಿ ಪ್ಯಾಕಪ್ನ, ಅಂದರೆ ಐಫೋನ್ ಬ್ಯಾಟ್ರಿ ಹೆಲ್ತ್ನ ಕಾಪಾಡ್ಕೊಳ್ಳೋದು ಅನ್ನೋದೇನಾದರೂ ವೀಡಿಯೋ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ವೀಡಿಯೋನ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನಾನು ನಿಮಗೆ ಅರ್ಥ ಮಾಡಿಸಿ ಹೇಳ್ತೀನಿ. ಸೊ ಇನ್ನು ಇದೊಂದು ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಈ ಯಾವುದು ಚಾರ್ಜಿಂಗ್ ಆಪ್ಷನ್ ಬಂದ್ಬಿಟ್ಟು ಅದನ್ನು ನಾವು ಸೆಟ್ ಮಾಡಿಕೊಂಡ್ರೆ ಅದಷ್ಟೇ ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೆನ್ಮೋಜಿ ಅಂತ ಬರುತ್ತೆ. ಅಂದರೆ ಇದು ಇಮೋಜಿ ಥರನೇ ಜೆನ್ಮೋಜಿ, ಅಂದರೆ ಇದು ನೆಕ್ಸ್ಟ್ ಜನ್ರೇಷನ್ನು ಇಮೋಜಿ ಅಂತಲೇ ಹೇಳ್ಬೋದು. ಇಮೋಜಿ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿದೆ. ಸದ್ಯಕ್ಕೆ ಇದ್ರ ಬಗ್ಗೆ ಜಾಸ್ತಿ ಇಂಟ್ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಜೆನ್ಮೋಜಿ ಇದು ನೆಕ್ಸ್ಟ್ ನಾವು ನೋಡಬೇಕು. ತುಂಬ ಚೆನ್ನಾಗಿದೆ. ಆ್ಯಂಡ್ ಫೈನಲಾಗಿ AI ಆ್ಯಪಲ್ನವರು ತಂದಿದ್ದಾರೆ. ಆಲ್ರೆಡಿ ಆ್ಯಂಡ್ರಾಯ್ಡ್ ಅವರೆಲ್ಲ ತಂದಿದ್ದಾರೆ AI ಫೀಚರ್ಗಳು. ಆಲ್ರೆಡಿ ಅವರು ಟಾಪ್ ಎಂಡ್ ಮೊಬೈಲಲ್ಲೆಲ್ಲ ಇದೆ. ಸೊ ಫೈನಲ್ಲೇ ಆ್ಯಪಲ್ ಅವರು ತಂದಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ ಗುರು, ಆ್ಯಪಲ್ ಇಂಟೆಲಿಜೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಂದರೆ ಆ್ಯಂಡ್ರಾಯ್ಡ್ ಅವ್ರು ಏನೇ ಮಾಡಿದ್ರು ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆ್ಯಪಲ್ ಅವ್ರು ಮಾಡಿದ್ರೆ ಹೌದಲ್ವಾ. ಯಾಕಂದರೆ ಅದರ ಮೊಬೈಲು ಸ್ಮೂತಾಗಿ ರನ್ ಆಗಬೇಕು, ಹ್ಯಾಂಗಿಂಗ್ ಎಲ್ಲ ಇರಬಾರ್ದು, ಸ್ಮೂತಾಗಿ ಹೋಗಬೇಕು ಅನ್ನೋ ಕಾನ್ಸೆಪ್ಟು ಆ್ಯಪಲ್ ನೋಡ್ದಾಗಿರುತ್ತೆ. ಸೊ ಅದೇ ರೀತಿಯೇ ಇದರಲ್ಲೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಆಗಿ AI ಇಂಟೆಲಿಜೆನ್ಸ್ನ ತರಬೇಕು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ಏನು ಹೇಳಲಿಲ್ಲ.
ಅದು ಬೀಟಾ ವರ್ಷನ್ 1ನಲ್ಲೂ ಬಂದಿಲ್ಲ, 2ನಲ್ಲೂ ಬರಲ್ಲ, ಫೈನಲ್ ವರ್ಷನಲ್ಲಿ ಎ ಐ ಫೀಚರು ಬಂದಿದೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಆ್ಯಪಲ್ ಯೂಸರ್ಸ್ಗೆ ಈ ಎ ಐ ಫೀಚರು ಏನಿದ್ರು ಐಫೋನ್ 15 Pro ಮಾಡೆಲ್ಸ್ ವೇರಿಯಂಟ್ ಮೇಲ್ಪಟ್ಟ ಮೊಬೈಲಲ್ಲಿ ಮಾತ್ರ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಅದರಿಂದ ಒಳಗಡೆ 14 Pro ಅವೆಲ್ಲ ಬರಲ್ಲ. ಏನು ಮಾಡೋದೋ ಗೊತ್ತಿಲ್ಲ, ನಾವೆಲ್ಲ ಯೂಸೇ ಮಾಡೋಕ್ಕಾಗಲ್ಲ. ಯಾಕಂದರೆ ನಂದು ಐಫೋನ್ 11 ಅದರಲ್ಲೇ ಶೂಟ್ ಮಾಡ್ತಾ ಇರೋದು ನಾನು, ಏನು ಮಾಡೋದು? ಸೊ ಏನು ಮಾಡೋಕ್ಕಾಗಲ್ಲ. ಬೇರೆ ಫ್ಯೂಚರೆಲ್ಲ ಓಕೆ ರನ್ ಆಗುತ್ತೆ, ಕೆಲವೊಂದು ಐಫೋನ್ 11ಅಲ್ಲೂ ರನ್ ಆಗಲ್ಲ ನಾನು ಹೇಳಿರೋ ಇದರಲ್ಲಿ. ಬಟ್ ಇನ್ನು ಕೆಲವು ಅಂದರೆ ಒಂದು ಬೇಸಿಕ್ ಫ್ಯೂಚರ್ ಎಲ್ಲ ರನ್ ಆಗುತ್ತೆ. ಅದೇ ಇದು ಏನು ಕಸ್ಟಮೈಸ್ ಹೋಮ್ ಸ್ಕ್ರೀನು, ಕಂಟ್ರೋಲ್ ಸೆಂಟರು, ಕಸ್ಟಮೈಸೇಷನ್ ಇವೆಲ್ಲ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಕೆಲವೊಂದು ಫ್ಯೂಚರು ಅವೆಲ್ಲ ರನ್ ಆಗಲ್ಲ. ಆ್ಯಂಡ್ ಐಫೋನ್ 13, 14 Pro ಇವಕ್ಕೆಲ್ಲ ಎ ವರ್ಕ್ ಆಗಲ್ಲ. ಇನ್ನೆಲ್ಲ ಫೀಚರು ಇದರಲ್ಲಿ ಬರುವಂಥದ್ದು ಎಲ್ಲ ಫೀಚರು ವರ್ಕ್ ಆಗುತ್ತೆ. ಸೊ ನೋಡೋದಲ್ಲ ಫ್ರೆಂಡ್, ಒಂದು ಸಣ್ಣ ಮಾಹಿತಿ, ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಅನಿಸುತ್ತೆ ಈ ವಿಡಿಯೋ. ಇಷ್ಟ ಆದರೆ ಏನು ಮಾಡ್ಬೇಕು ನೀವು? ಏನೂ ಇಲ್ಲ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನೀವೇ ಕಮೆಂಟ್ ಮುಖಾಂತರ ಹೇಳ್ದೇ ಇದ್ರೂ ಪರವಾಗಿಲ್ಲ, ನಾನೇ ಒಂದು ಮಾಡ್ತೀನಿ. ಅಂಥದ್ರಲ್ಲಿ ನಿಮ್ಗೆ ಏನಾರ ಡೌಟ್ ಗೀಟ್ ಏನಾರ ಇದ್ದರೆ ಪರವಾಗಿಲ್ಲ, ಹೇಳಿ, ಸಜೆಷನ್ ಕೊಡಿ. ನಾನು ಅದನ್ನು ಆದಷ್ಟು ಕ್ಲೀನಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಕ್ಕೆ ಹೊರಡ್ತೀನಿ. ಸೊ ನನ್ನ ಪ್ರೊನೌನ್ಸಿಯೇಷನ್ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಇದೆ, ದಯವಿಟ್ಟು ಹೊಟ್ಟೆಗೆ ಹಾಕೋಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.